ಓಲೆ ಒಂದು ಕತ್ರ ಸಾಕಿದ್ರೆ ನೀವು ನೋಡಿದ್ರ? ಯಾವ್ದಾರು ವಿಡಿಯೋ ಐತಾ? ಯಾವ್ದಾದ್ರು ಯಾಕೆ ಸರ್ ಸುಮ್ಮನೆ ಹಾಕೋಣ? ಸುಮ್ಮನೆ ನೀವು ಇದು ಮಾಡ್ಕೊಂತ ಇದ್ರ? ಏನೋ ದೇಶ ಇದೆ, ಆಯ್ತು ಆಯ್ತು ಕ್ಷಮಾಪಣೆ ಏನೋ ಕೇಳೋದು ಅದಾಯ್ತು, ದರ್ಶನ ಕೇಳಿದ್ರು ಆಯ್ತು. ಅದು ಬಿಟ್ಟು ಪಾಪ ಅದನ್ನೇ ತೋರಿಸ್ತಾರೆ. ದಯವಿಟ್ಟು ನಿಮ್ಗೊಂದು ರೆಸ್ಪೆಕ್ಟ್ ಇದೆ, ನಿಮ್ಗೊಂದು ಗೌರವ ಇದೆ, ಅದನ್ನ ಉಳಿಸ್ಕೊಳ್ಳಿ ಸರ್. ಬೇರೆ ಯಾವುದೇ ರೀತಿ ಏನಿಲ್ಲ, ಇಷ್ಟೇ ನಾನು ಹೇಳೋದು. ಅದೆಲ್ಲ ಒಂದೇನೆ ಆಯ್ತಾ. ಅವ್ರನ್ನ ನಂಬ್ತಾರೆ. ಇವತ್ತಿನ ದಿವಸ ನೀವೇ ಅವ್ರನ್ನ ಅಸಹ್ಯ ಮಾಡಿದ್ರ, ಇವತ್ತು ಅವ್ರನ್ನ ನಮ್ದೇ ಇರೋ ರೀತಿ ನೀವೇ ಮಾಡ್ಕೊಂತ ಇದ್ದೀರಾ. ಬೇರೆ ಇನ್ನೊಬ್ಬ ಬಂದು ಇನ್ನೊಬ್ಬ ಹೇಳೋದಲ್ಲ. ಇವತ್ತಿನ ದಿವಸ ನೀವೇ ಮಾಡ್ಕೊಂತ ಇದ್ದೀರಾ. ಟಿವಿ ಚಾನೆಲ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಮೀಡಿಯಾದವ್ರಿಗೆ. ಖಂಡಿತವಾಗ್ಲೂ ಸರ್ ಅತಿ ಆಯ್ತು ಸರ್. ಇದೇ ಅಗ್ರಹಾರದ ಎಷ್ಟೋ ಜನ ತುಂಡು ಮಾಡ್ಕೊಳ್ತಾರೆ ಸರ್. ನಿಜನ ಸುಳ್ಳು? ಅದು ತಪ್ಪಾದ್ರೆ ತಪ್ಪು ಅಂತ ಒಪ್ಕೊಂತೀನಿ. ಇದೇನೋ ದೇಶ ಇದೆ, ಆಯ್ತು ಅವ್ನು ಕ್ಷಮಾಪಣೆ ಏನೋ ಕೇಳೋದು ಅದಾಯ್ತು, ದರ್ಶನ ಕೇಳಿದ್ರು ಆಯ್ತು. ಅದು ಬಿಟ್ಟು ಪಾಪ ಅದನ್ನೇ ಎತ್ತಿ ತೋರಿಸಿದ್ರೆ ಏನು ಪ್ರಯತ್ನ ಸರ್? ನ್ಯಾಯಕ್ಕೆ ಇವತ್ತು ಪೊಲೀಸ್ ಹೆಂಗಿದೆಯವ ಅದೇ ರೀತಿ ಸರ್ ನಿಮ್ಮನ್ನು ಗೌರವಿಸ ಸರ್. ಮೀಡಿಯಾದವರು ಪ್ರೆಸ್ ಅವರು ಅಂದ್ರೆ ನಂಬರ್ 1 ನಂಬ್ತಾರೆ ಸರ್. ಎಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸರ್ ನಮ್ಮ ಹಿಂಗಾಗಿದೆ ಸರ್ ಅಂತ ನಿಮ್ಮ ಹತ್ರ ಬಂದು ಕೇಳ್ಕೊಂತೀವಿ. ಕೇಳ್ಕೊಂಡಾಗ ನೀವಾರ ಒಂದು ನ್ಯಾಯ ಕೊಡಿಸ್ತೀರಾ? ಅಥವಾ ಯಾರೋ ಒಬ್ಬ ಪೊಲೀಸ್ ನಿಷ್ಠಾವಾದ ಅಧಿಕಾರಿ ಕೊಡಿಸ್ತಾರೆ ಆಯ್ತಾ? ಯಾರೋ ಬೀದಿಲಿ ಹೋಗೋರು ಇನ್ನೊಬ್ರು ಬಂದು ಮಾಡಲ್ಲ ಸರ್. ಯಾಕೆಂದ್ರೆ ಅವರು ಅಯ್ಯಪ್ಪ ಮಾಡಿರೋದು ಒಂದು ಒಳ್ಳೆ ಕೆಲಸಗಳು ಈ ಜನಗಳಿಗೆ ಅಷ್ಟು ಇದು ಮಾಡ್ತಾರೆ. ನಮ್ಮ ಜನಗಳು ಏನು ಅಂದರೆ ಪೂರ್ತಿ ಇದು ಇಷ್ಟಪಡ್ತಾರೆ. ಒಂದು ಒಳ್ಳೆ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ಇಷ್ಟಪಡ್ತಾರೆ. ಇದೇ ಯಡಿಯೂರಪ್ಪಂದು ಏನಾಯ್ತು? 17,000 ಅಲ್ಲ 17 ವರ್ಷದ ಹುಡುಗಿ ಮೊಮ್ಮಗ ಕೈ ಬಿಡೋಕೆ ಹೋಗಿದಾರೆ. ನಿಜಾನ ಸುಳ್ಳ? ಮತ್ತೆ ಯಾವ್ದು ಯಾಕೆ ಹೈಲೈಟ್ ಮಾಡಲ್ಲ? ಈಗ ಮೀಡಿಯಾ ಇದಾಗಿದೆ. ಆವಾಗ ಏನಾಗಿತ್ತು ಮೀಡಿಯಾ? ಇದೇ ನಮ್ಮ ಶಂಕರ್ನಾಗ್ ಸತ್ತಾಗ ಸುನಿಲ್ ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಸತ್ರು? ಯಾರು ಸಾಯಿಸಿದ್ರು? ಯಾರು ಏನಾಯ್ತು ಅವಾಗೆಲ್ಲ? ಯಾರು ತುಳಿದ್ರು ಅಂತ ಯಾರಿಗಾರ ಗೊತ್ತಾ? ಯಾರಿಗೂ ಗೊತ್ತು. ಮತ್ತೆ ಇದೇನೋ ಒಂದು ತಗ್ಲ ಹಾಕೊಂಡೈತೆ ಕುರಿ ಅಂದ್ಬಿಟ್ಟು ಚೆನ್ನ ಪಾಪ ಇವ್ರು ನಿಂತ್ಕೊಂಡು ಇದು ಮಾಡ್ತಾ ಇದ್ದೀರ. ಒಟ್ಟಿನಲ್ಲಿ ನನ್ನ ಅನಿಸಿಕೆ ಎಷ್ಟೇ ಸರ್, ನಿಮ್ಮ ಮರ್ಯಾದೆ ನೀವೇ ಕಳ್ಕೊತಾ ಇದ್ದೀರ. ಅಲ್ಲಿ ಅವನ ಸಿಗರೇಟ್ ಬೇಡ್ದ ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲಿ ನೋಡಿದ್ರಿ, ನೀವು ನೋಡಿದ್ರಾ? ಓಲಿ ಅವ್ನು ಕತ್ರ ಸಾಕಿದ್ರೆ ನೀವು ನೋಡಿದ್ದೀರಾ? ಯಾವ್ದಾರು ವಿಡಿಯೋ ಐತಾ? ಯಾವ್ದು ಇಲ್ದಾದ್ರೆ ಯಾಕೆ ಸರ್ ಸುಮ್ಮನೆ ಹಾಕೊಂಡ ಸುಮ್ಮನೆ ನೀವೇ ಇದು ಮಾಡ್ಕೊತ ಇದ್ದೀರಾ? ಏನಾಗುತ್ತೆ ಅಂದರೆ ಒಬ್ಬರಿಗೆ TRP ಯಾವ ರೀತಿ ರೈಸ್ ಆಗುತ್ತೆ ಅಂದರೆ ನೀವು ಈ ಥರ ಮಾಡೋದಕ್ಕೆ ಅವ್ರ TRP ಜಾಸ್ತಿ ಆಗುತ್ತೆ. ಅವ್ರ ಅಭಿಮಾನಿ ಫ್ಯಾನ್ಸ್ಗಳು ಇನ್ನೂ ಜಾಸ್ತಿ ಆಯ್ತಾ ಇರ್ತದೆ. ನಿಜನ ಸುಳ್ಳ? ಇಷ್ಟೇ ನನ್ನ ಅನಿಸಿಕೆ. ಬೇರೆ ಯಾವುದೇ ರೀತಿ ಅವ್ರ ಅಭಿಮಾನಿ ಇದೊಂದು ಅಭಿಮಾನ ಮನಸ್ಸಲ್ಲ ಇದೆ ಸರ್. ಅದು ಅಭಿಮಾನ ನಮ್ಮ ಮನಸ್ಸಲ್ಲ ಇದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾಕೆ ಸರ್? ಅದು ಫಾಲೋವರ್ಸಲ್ಲಿ ಹುಚ್ಚು ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಎಲ್ಲ ಮಿತಿಯಲ್ಲಿ ಇರಬೇಕು, ಉತ್ತಮ. ಅದು ಅವ್ರನ್ನೇ ದೂರ ಹೋದಾಗಲಿ ಇನ್ನೊಬ್ರು ದೂರ ಹೋದಾಗಲಿ ಅದು ತಪ್ಪು. ಏನೋ ಅನ್ನಿಸ್ಬೇಡಾಗ ಆಗೈತೆ, ಬಂದವ್ರೆ ಯಾರೋ ಹೊಡೆದವ್ರೆ, ಅಯ್ಯಪ್ಪ ಹೋದ್ಮೇಲೆ ಇದಾಗಿರ್ಬೋದು ಆಯಿತಾ. ನಾನು ಲಾಸ್ಟಾಗಿ ಕೇಳ್ಕೊಳ್ಳೋದು ಅಂದರೆ ಇನ್ನು ಮುಂದೆ ಸರಿ ಆಯಿತು. ಈಗ ಅವ್ರು ಈಚೆ ಬರ್ತಾರೋ ಬರಲ್ವಾ? ಹಾಂ ತೆಗೀರಿ ಸರ್ ಅವ್ರದ್ದು ವಿಡಿಯೋ. ಇಲ್ಲ ಅವ್ರು ಬರ್ತಾರೋ ಬರಲ್ವಾ? ಬರ್ತಾನೆ. ಬಂದಾಗ ಮನುಷ್ಯ ಬೇಲೆ ಹಾಗೆ ಆಗೋದಿದ್ದಾನೆ. ಈಗ ಎಂತೆಂಥ ಒಂದು ಮರ್ಡ್ರಲ್ಲ, ಎಷ್ಟೋ ಜನ ಮರ್ಡ್ರ್ ಆಗಿದೆ. ಮರ್ಡ್ರಾಗಿ ಜೈಲ್ಗೆ ಹೋಗಿ ಬಂದಿರೋರು ಅವರೇ, ಇನ್ನೂ ರಾಜಾರೋಷಕ್ಕೆ ತಗೊಂಡು ಆರಾಮಾಗಿರೋರು ಅವರೇ. ಅದೇ ರೀತಿ ಮನುಷ್ಯ ಬಂದಾಗ ಅವಾಗ ಅಭಿಮಾನಿಗಳು ಯಾವ ರೀತಿ ನಿಮ್ಗೆ ಇದು ಮಾಡ್ಬೋದು? ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಇದರಲ್ಲಿ ಯೂಟ್ಯೂಬರ್ಸಲ್ಲಿ ಹೆಂಗಿದೆ, ನಾಳೆ ದಿವಸ ಏನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಒಂದು ಈಚೆ ಬಂದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಇರೋಬರೋ ಯೂಟ್ಯೂಬರ್ಸ್ ಅವರೆಲ್ಲ ಹಾಕೊಂಡು ಇದು ಮಾಡ್ತಾರೆ, ನಿಮ್ಮನ್ನ ಪರಿಹಾಸ ಮಾಡ್ತಾರೆ, ನಿಮ್ಮನ್ನ ಒಂಥರ ತುಂಬ ಕೀಳಂಗೆ ನೋಡ್ತಾರೆ ಸರ್. ದಯವಿಟ್ಟು ನಿಮ್ಗೊಂದು ರೆಸ್ಪೆಕ್ಟ್ ಇದೆ, ನಿಮ್ಗೊಂದು ಗೌರವ ಇದೆ, ಅದನ್ನು ಉಳಿಸ್ಕೊಳ್ಳಿ ಸರ್. ಬೇರೆ ಯಾವುದೇ ರೀತಿ ಏನಿಲ್ಲ ಸರ್, ಇಷ್ಟೇ ನಾನು ಹೇಳೋದು. ಅದು ಸುಳ್ಳು, ಅದು ಸುಳ್ಳು, ಆಗಲ್ಲ. ಇದೇ ಥರ ಎಷ್ಟೋ ಆಗಿದೆ, ಬಟ್ ಅದು ಯಾವುದು ಬ್ಯಾನ್ ಮಾಡೋಕ್ಕಾಗಿಲ್ಲ, ಆಗೋದು ಇಲ್ಲ. ಈಗ ಸಿನಿಮಾ ಚೇಂಬರಲ್ಲಿ ಅವರೇ ಹೇಳ್ತಾ ಇದ್ದಾರಲ್ಲ, ಆಗಲ್ಲ. ಈಗ ಸುದೀಪ್ ಅವ್ರು ಹೇಳ್ತಾ ಇರ್ಬೋದು, ಹೌದಪ್ಪ ಆಗಿದೆ, ಇಲ್ಲ ಅಂತಲ್ಲ. ಅವ್ರಿಗೇನು ನ್ಯಾಯ ಆಗಬೇಕು ನ್ಯಾಯ ಕೊಡ್ಸೋಣ ಬಿಡಿ. ಈಗ ಅವನು ಸಾಯಿಸೋನು ಅಂದ್ಬಿಟ್ಟು ಅವನ್ನ ತೊಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ರೆ ಅದು ನ್ಯಾಯ ಸಿಕ್ಕಲ್ಲ. ಆ ಕುಟುಂಬಕ್ಕೆ ಪರಿಹಾರ ಏನು ಮಾಡಬೇಕು, ಪರಿಹಾರ ಕೊಡಬೇಕು, ಮಾಡೋಣ, ಮಾಡ್ತಾರೆ. ಅದರಲ್ಲೇನು ಬೇರೆ ಏನೇನು ಇಲ್ವಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.